ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಷ್ಟೊಂದು ಜನ ರೈತರು ಕೇಳ್ತಾ ಇದ್ರು ಯಾವ್ದಾದ್ರೂ ಕೂಡ ಕೃಷಿಗೋಸ್ಕರ ಬ್ಯಾಂಕ್ ಲೋನ್ ಸಿಗುತ್ತಾ ಅಂತ. ಹೌದು, 2 ಲಕ್ಷ ರೂಪಾಯಿವರೆಗೂ ಕೂಡ ಅಡಮಾನ ರಹಿತ ಸಾಲವನ್ನ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರಿಗೆ ಕೊಡಬೇಕು ಅಂತ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ, ಯಾವ ದಾಖಲಾತಿಗಳು ಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ರೈತರು ತಮ್ಮ ಬೆಳೆಯನ್ನ ಬೆಳೆಯೋದಕ್ಕೋಸ್ಕರ ಮತ್ತೆ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ಅಂತಾನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತ ಅಂದ್ರೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳ ಕಡೆಯಿಂದನೂ ಕೂಡ 2 ಲಕ್ಷ ರೂಪಾಯಿವರೆಗೂ ಕೂಡ ಅಡಮಾನ ರಹಿತ ಸಾಲವನ್ನ ಸಿಗೋ ರೀತಿ ಮಾಡಿದೆ. ಈ ಒಂದು ಯೋಜನೆ ಫಸ್ಟ್ ಯಾವ ರೀತಿ ಇತ್ತು ಅಂತಂದ್ರೆ 1,60,000 ರೂಪಾಯಿವರೆಗೂ ಕೂಡ ಸಿಗ್ತಾ ಇತ್ತು. ಈಗ 2025ರಲ್ಲಿ ಇದನ್ನ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ 2 ಲಕ್ಷ ರೂಪಾಯಿವರೆಗೂ ಕೂಡ ರೈತರಿಗೆ ಸಾಲವನ್ನ ಕೊಡೋ ರೂಪದಲ್ಲಿ ಈ ಒಂದು ಯೋಜನೆಯನ್ನ ತಿದ್ದುಪಡಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಯೋಜನೆಯಿಂದ ರೈತರಿಗೆ ಸಿಗುವಂತಹ ಪ್ರಯೋಜನಗಳೇನು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬರುವಂತದ್ದು ಕೃಷಿ ಯಂತ್ರೋಪಕರಣಗಳ ಖರೀದಿ ಅಂತ ಅಂದ್ರೆ ನೀವೇನಾದ್ರೂ ಮಿನಿ ಟ್ರ್ಯಾಕ್ಟರಿನ ಖರೀದಿ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಅಂದ್ರೆ ಕಲ್ಟಿವೇಟರ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಅಂದ್ರೆ ಯಂತ್ರೋಪಕರಣಗಳನ್ನ ನೀವು ಈ ಒಂದು ಸಾಲವನ್ನ ಪಡ್ಕೊಂಡು ಖರೀದಿ ಮಾಡಬಹುದು. ಎರಡನೇದಾಗಿ ಹೊಸ ಬೆಳೆ ಬೆಳೆಯಲು ಬೆಂಬಲ ಅಂದ್ರೆ ನೀವೇನಾದ್ರೂ ಡಿಫ್ರೆಂಟ್ ಆಗಿ ಕಮರ್ಷಿಯಲ್ ಕ್ರಾಪ್ ಅನ್ನ ಶುರು ಮಾಡ್ತಾ ಇದ್ದೀರಾ. ಉದಾಹರಣೆಗೆ ಈಗ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಸೀಬೆ ಬೆಳೆ ಇರ್ಬೋದು, ತೈವಾನ್ ಸೀಬೆನ ಬೆಳೆಯೋದಿರ್ಬೋದು, ದಾಳಿಂಬೆ ಬೆಳೆನ ಬೆಳೆಯೋದಿರ್ಬೋದು. ಹೊಸದಾಗಿ ನೀವು ಹೊಸ ಬೆಳೆಯನ್ನ ಶುರು ಮಾಡ್ತಾ ಇದ್ರೆ ಬೆಂಬಲವಾಗಿ ನಿಮ್ಗೆ ಈ ಒಂದು ಹಣ ಸಿಗ್ತಾ ಹೋಗುತ್ತೆ. ಅದು ಕೂಡ ಅತಿ ಕಡಿಮೆ ಇರುವಂತಹ ಸಾಲದ ಬಡ್ಡಿಯ ರೂಪದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮೂರನೇದಾಗಿ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ನೀಡಿ ಕೃಷಿ ವಲಯದಲ್ಲಿ ಬಲವರ್ಧನೆಯನ್ನ ತರೋದು. ಅಂದ್ರೆ ಕೃಷಿ ವಲಯದಲ್ಲಿ ಬಲವರ್ಧನೆಯನ್ನ ತರಬೇಕು ಅಂತಂದ್ರೆ ಮೊದಲಿಗೆ ನಮ್ಮ ರಾಷ್ಟ್ರದ ಎಲ್ಲಾ ಹಳ್ಳಿಗಳಲ್ಲಿ ಬದಲಾವಣೆ ಬರಬೇಕು. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಬದಲಾವಣೆ ಬರಬೇಕು ಅಂತಂದ್ರೆ ನಮ್ಮ ರೈತರು ಸ್ವಾವಲಂಬನೆ ಆಗ್ಬೇಕು, ರೈತರಿಗೆ ಆರ್ಥಿಕ ಬೆಂಬಲವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಶುರು ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ್ರೆ ಅದು ಒಂಥರ ಬಾಸ್, ಒಂಥರ ಎಲ್ಲರಿಗೂ ಕೂಡ ಬಾಸ್ ಇದ್ದಂಗೆ. ಅವ್ರು ಹೇಳ್ದಂಗೆ ಎಲ್ಲಾ ಬ್ಯಾಂಕ್ಗಳು ಕೂಡ ಕೇಳ್ಬೇಕು. ಹಾಗಾಗಿ ಎಲ್ಲಾ ಬ್ಯಾಂಕ್ಗಳ ಕಡೆಯಿಂದನೂ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಕಡೆಯಿಂದ ನಿಮ್ಗೆ ಸಾಲವನ್ನ ಪಡೆಯೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಡ್ಡಿಯ ದರ ಏನಿರುತ್ತೆ? ಈಗ ನಾನು 2 ಲಕ್ಷ ರೂಪಾಯಿ ಸಾಲ ತಗೊಂಡೆ, ಹಾಗಾದ್ರೆ ನನಗೆ ಕಡಿಮೆ ಬಡ್ಡಿ ಸಿಗುತ್ತಾ ಹೇಗೆ? ಹೌದು, 3ರಿಂದ 4% ವರ್ಗು ಕೂಡ ಬಡ್ಡಿ ದರ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಕನ್ಸೆಷನ್ ಸಿಗ್ಬೋದು. ಯಾವ ರೀತಿ ಅಂತಂದ್ರೆ ನೀವು ಟೈಮ್ಗೆ ಕರೆಕ್ಟ್ ಆಗಿ ಕಂತುಗಳ ರೂಪದಲ್ಲಿ ಬಡ್ಡಿಯನ್ನ ಕಟ್ತಾ ಇದ್ರೆ, ಬಡ್ಡಿ ಮತ್ತೆ ಅಸಲನ್ನ ಕಟ್ತಾ ಇದ್ರೆ ಅವಾಗ ನಿಮಗೆ ಕಡಿಮೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. 1ರಿಂದ 2%ಗೂ ಕೂಡ ಆ ಒಂದು ಬಡ್ಡಿ ದರವನ್ನ ಕಡಿಮೆ ಮಾಡ್ತಾರೆ. ಯಾವಾಗ ನೀವು ಕರೆಕ್ಟ್ ಟೈಮಿಗೆ ಬಡ್ಡಿಯನ್ನ ಕಟ್ತಾ ಇದ್ದೀರಾ, ಅಸಲನ್ನು ಕೂಡ ಕರೆಕ್ಟ್ ಟೈಮಿಗೆ ಕಟ್ತಾ ಇದ್ದೀರಾ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಕಟ್ತಾ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಬಡ್ಡಿ ದರದಲ್ಲಿ ಕನ್ಸೆಷನ್ ಅನ್ನ ಮಾಡಿ ಸಹಾಯಧನದ ರೂಪದಲ್ಲಿ ಅದನ್ನ ಕೊಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಯಿಂದ ನಾವು ಫಲಾನುಭವಿ ಆಗಬೇಕು ಅಂತಂದ್ರೆ ಏನೇನು ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೃಷಿ ಸಾಲ ಪಡೆಯೋದಕ್ಕೋಸ್ಕರ ರೈತರು ಹತ್ತಿರ ಇರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಂತಂದ್ರೆ ಉದಾಹರಣೆಗೆ ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್, SBI ಇರ್ಬೋದು. ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗ್ಬೇಕಾಗತ್ತೆ. ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಅವೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ. ಹಾಗಾಗಿ ನೀವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ ಬೇಕಾಗಿರುವಂತಹ ದಾಖಲೆಗಳನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಾದ್ರೆ ಬೇಕಾಗುವಂತಹ ದಾಖಲೆಗಳೇನೇನು? ಈ ಒಂದು ಯೋಜನೆಯಡಿ ನೀವು ಸಾಲವನ್ನ ಪಡಿಬೇಕು ಅಂತಂದ್ರೆ ಬೇಕಾಗುವಂತಹ ದಾಖಲೆಗಳು, ಮೊದಲಿಗೆ ನಿಮ್ಮ ಜಮೀನಿನ ದಾಖಲೆಗಳು ಬೇಕಾಗುತ್ತೆ. RTC ಇರ್ಬೋದು, ಪಾಣಿ ಬೇಕಾಗುತ್ತೆ. ಯಾಕಂತ ಅಂದ್ರೆ ನೀವು ನಿಮ್ಮ ಜಮೀನಿನ ಮೇಲೆನೆ ನೀವು ಸಾಲವನ್ನ ಪಡ್ಕೊಂತ ಇರೋದು. ನೀವು ಯಾವ ಜಮೀನಿನಲ್ಲಿ ಬೆಳೆ ಮಾಡ್ತಾ ಇದ್ದೀರಾ, ಇಲ್ಲ ಅಂತಂದ್ರೆ ನೀವು ಯಾವ ಜಮೀನಿನಲ್ಲಿ ಉಳುಮೆಯನ್ನ ಮಾಡ್ತಾ ಇದ್ದೀರಾ, ಆ ಒಂದು ಜಮೀನಿನ ಭೂ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ನೀವು ರೈತರು ಅಂತ ಅವರಿಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ. ಯಾಕಂತಂದ್ರೆ ಈ ಒಂದು ಯೋಜನೆ ಇರೋದು ಕೇವಲ ರೈತರಿಗೆ ಮಾತ್ರ. ಎರಡನೇದಾಗಿ ಬರುವಂತದ್ದು ವೈಯಕ್ತಿಕ ದಾಖಲೆಗಳು. ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಡೀಟೇಲ್ಸ್. ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅಂತಂದ್ರೆ ಬ್ಯಾಂಕ್ ಪಾಸ್ಬುಕ್ ಇಂದು ಮೊದಲನೇ ಪೇಜಿನ ಜೆರಾಕ್ಸ್ ಕೊಟ್ರು ನಡೆಯುತ್ತೆ. ಯಾಕಂತಂದ್ರೆ ಅವ್ರಿಗೆ ಬೇಕಾಗಿರೋದು ಮುಖ್ಯವಾಗಿ ಅಕೌಂಟ್ ನಂಬರು, ಯಾವ ಬ್ಯಾಂಕ್ ನಲ್ಲಿ ಈ ಫಲಾನುಭವಿದ ಅಕೌಂಟ್ ಇರುತ್ತೆ ಅದೆಲ್ಲ ಗೊತ್ತಾಗ್ಬೇಕಾಗತ್ತೆ. ಹಾಗಾಗಿ ನೀವು ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಟ್ರೆ ನಡೆಯುತ್ತೆ.
ಈಗ ಅರ್ಜಿಯನ್ನ ಸಲ್ಲಿಸುವಂತ ಪ್ರಕ್ರಿಯೆ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದಾಗೆ. ಫಸ್ಟ್ ನೀವು ಪಾಣಿ ವಿವರಗಳನ್ನ ಪರಿಶೀಲನೆ ಮಾಡಿಸ್ಬೇಕು. ಯಾಕಂತಂದ್ರೆ ನೀವು ಮೊದಲಿಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಏನಾದ್ರೂ ಕೂಡ ಯಾವ್ದಾದ್ರು ಬ್ಯಾಂಕ್ ಮುಖಾಂತರ ನೀವು ಸಾಲವನ್ನ ಪಡ್ಕೊಂಡಿದ್ರೆ, ಕೃಷಿ ಸಾಲವನ್ನ ಪಡ್ಕೊಂಡಿದ್ರೆ, ಒಂದೊಂದ್ಸಲಿ ಏನಾಗುತ್ತೆ, ಆ ಪಾಣಿಯಲ್ಲಿ ಋಣಗಳು ಅನ್ನೋ ಒಂದು ಕಾಲಮ್ ಇರುತ್ತೆ. ಆ ಋಣಗಳು ಕಾಲಮ್ ನಲ್ಲಿ ಮೆನ್ಷನ್ ಆಗಿರುತ್ತೆ, ಚೇಂಜಸ್ ಆಗಿರಲ್ಲ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಹೋದ್ಸಲಿ ನೀವು ಸಾಲ ತಗೊಂಡಿರ್ತೀರಲ್ಲ, ಆ ಬ್ಯಾಂಕಿಗೆ ಹೋಗಿ ನಾನು ಆ ಸಾಲನ ತೀರ್ಸಿದೀನಲ್ವಾ, ಅದಕ್ಕೋಸ್ಕರ ನನಗೆ NOC ಕೊಡಿ ಅಂತ ಕೇಳ್ರಿ. NOC ಅಂತ ಅಂದ್ರೇನು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ ಬಂದು ನಾಡ ಕಚೇರಿಗೆ ಹೋಗಿ ನೀವು ಚೇಂಜಸ್ ಅನ್ನ ಮಾಡಿಸ್ಬೇಕಾಗತ್ತೆ ಪಾಣಿಯಲ್ಲಿ. ಯಾಕಂತಂದ್ರೆ ಆ ಋಣಗಳು ಕಾಲಮ್ ಅಲ್ಲಿ ಏನಾದ್ರೂ ಕೂಡ ಬ್ಯಾಂಕ್ ನಲ್ಲಿ ಇನ್ನೂ ಸಾಲ ಇದೆ, ಮರುಪಾವತಿ ಮಾಡಿಲ್ಲ ಅನ್ನೋದೇನಾದ್ರೂ ಇದ್ರೆ ನಿಮ್ಗೆ ಸಾಲವನ್ನ ಕೊಡಲ್ಲ. ಅದಕ್ಕೋಸ್ಕರ ನೀವೇನಾದ್ರೂ ಸಾಲ ತಗೊಂಡು ಆಲ್ರೆಡಿ ತೀರ್ಸಿದೀರಾ, ಆದ್ರೂ ಕೂಡ ಪಾಣಿಯಲ್ಲಿರುವಂತ ಋಣಗಳು ಕಾಲಮ್ ಅಲ್ಲಿ ಇದೆ ಅಂತ ಅಂದ್ರೆ ನೀವು ಫಸ್ಟ್ NOC ಅನ್ನ ತಗೋಬೇಕು. ಯಾವ ಬ್ಯಾಂಕ್ ನಲ್ಲಿ ನೀವು ಮೊದಲು ಸಾಲವನ್ನ ತಗೊಂಡು ಮತ್ತೆ ತೀರ್ಸಿದಿರಲ್ಲ ಆ ಬ್ಯಾಂಕ್ ನಲ್ಲಿ ಆ NOC ನ ತಗೊಂಡೋಗ್ಬಿಟ್ಟು ನಾಡ ಕಚೇರಿಲಿ ನೀವು ಪಾಣಿಯನ್ನ ಚೇಂಜ್ ಮಾಡಿಸ್ಬೇಕು. ಆ ಪಾಣಿಯಲ್ಲಿರುವಂತಹ ದಾಖಲೆಗಳನ್ನ ಚೇಂಜ್ ಮಾಡಿಸಿ. ಈಗ ನೀವು ಪಾಣಿಯಲ್ಲಿರುವಂತಹ ಋಣಗಳು ಕಾಲಮ್ ಅನ್ನು ಕೂಡ ಅಪ್ಡೇಟ್ ಮಾಡಿಸಿದೀರಾ, ನಿಮ್ದು ಯಾವ್ದು ಸಾಲ ಇಲ್ಲ ಅಂತಂದ್ರೆ ನೀವು ಇವಾಗ ಹೊಸದಾಗಿ ಸಾಲವನ್ನ ಪಡ್ಕೋಬಹುದು. ಇವಾಗ 3 ಕಂಡೀಷನ್ಗಳು ಬರ್ತವೆ. ಒಂದು, ನಾನು ಸಾಲನೇ ತಾಂಡಿಲ್ಲ ಮೊದಲು, ಇದೇ ಫಸ್ಟ್ ಟೈಮು ಕೃಷಿ ಸಾಲ ತಾಂತ ಇರೋದು. ಹಂಗಾದ್ರೆ ನೀವು ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಸಾಲವನ್ನ ಪಡ್ಕೋಬಹುದು. ಎರಡನೇದಾಗಿ ಬರೋದು, ನಾನು ಇದೇ ಬ್ಯಾಂಕಿನಲ್ಲಿ ಹೋದ್ಸಲಿನೂ ಕೂಡ ಸಾಲ ತಾಂಡಿದ್ದೆ, ಈ ಸಲಿನೂ ಕೂಡ ಅದೇ ಬ್ಯಾಂಕ್ ನಲ್ಲಿ ತಾಂತೀನಿ. ಉದಾಹರಣೆಗೆ ನೀವು ಕೆನರಾ ಬ್ಯಾಂಕ್ ಅಲ್ಲಿ ತಾಂಡಿದ್ರಿ ಹೋದ್ಸಲಿ, ಈ ಸಲಿನೂ ನಾನು ಕೃಷಿ ಸಾಲನ ಅದೇ ಕೆನರಾ ಬ್ಯಾಂಕ್ ನಲ್ಲಿ ತಾಂತೀನಿ ಅಂತ ಅಂದ್ರೂ ಕೂಡ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಆದ್ರೆ ಎಲ್ಲಿ ಕಷ್ಟ ಬರೋದು ಅಂತ ಅಂದ್ರೆ, ನೀವು ಹೋದ್ಸಲಿ ಬೇರೆ ಬ್ಯಾಂಕ್ ನಲ್ಲಿ ತಾಂಡು SBI ಅಲ್ಲಿ ತಾಂಡು ಈ ಸಲಿ ನೀವು ಸಾಲವನ್ನ ತಗೊಳೋದಕ್ಕೋಸ್ಕರ ಕೆನರಾಕ್ ಬಂದಾಗ, ಅಂದ್ರೆ ಬ್ಯಾಂಕ್ ಅನ್ನ ಚೇಂಜ್ ಮಾಡಿದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಹೋದ್ಸಲಿ ನೀವೇನಾದ್ರೂ ಸಾಲ ತಾಂಡಿದ್ರೆ ಅಲ್ವಾ, ನೀವು ಹೋದ್ಸಲಿ ಸಾಲ ತಂಡು ತೀರ್ಸಿದಿರಲ್ವಾ, ಅದ್ರದ್ದು ನೀವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಬ್ಯಾಂಕ್ ಇಂದ ತಗೊಂಡ್ಬರ್ಬೇಕು. ಅಂತಂದ್ರೆ ನೀವು ಹೋದ್ಸಲಿ ತಾಂಡಿರುವಂತಹ ಸಾಲವನ್ನ ನಾನು ತೀರ್ಸಿದೀನಿ ಇನ್ನೋ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡ್ಬಂದು ಬೇರೆ ಬ್ಯಾಂಕ್ ಮುಖಾಂತರ ಏನ್ ಅಡಮಾನ ರಹಿತ ಸಾಲವನ್ನ ಪಡ್ಕೊಂತ ಇದ್ದೀರಾ ಅಲ್ಲಿಗೆ ನೀವು ಆ ಒಂದು NOC ಅನ್ನ ಕೊಟ್ರೆ ನಿಮ್ಗೆ ಬೇಕಾಗಿರುವಂತ ದಾಖಲೆಗಳು, ನಾನು ಅವಾಗ್ಲೇ ಹೇಳಿದ್ನಲ್ಲ, ಆ ಬೇಕಾಗಿರುವಂತ ದಾಖಲೆಗಳ ಸಹಿತವಾಗಿ ನೀವು ಕೊಟ್ಟಾಗ ಅರ್ಜಿಯನ್ನ ತಗೊಂತಾರೆ. ಅರ್ಜಿಯನ್ನ ತಗೊಂಡು ಫಸ್ಟ್ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಈ ಒಂದು ಸ್ಕೀಮ್ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಅಡಮಾನ ರಹಿತವಾಗಿ 2 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ 3-4% ಬಡ್ಡಿಯಲ್ಲಿ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ನೀವು ಕನ್ಸೆಷನ್ ಅನ್ನ ಮಾಡ್ಕೋಬಹುದು. ಯಾವ ರೀತಿ, ಟೈಮ್ಗೆ ಕಂತುಗಳನ್ನ ಕಟ್ತಾ ಹೋದ್ರೆ ಅದರಲ್ಲೂ ಕೂಡ 1-1.5% ಅನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಕಂತುಗಳನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಕಂತುಗಳನ್ನ ನೀವು ಕಟ್ತಾ ಹೋದ್ರೆ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ, ಇಲ್ಲ ಅಂತಂದ್ರೆ ಸಹಾಯಧನದ ರೂಪದಲ್ಲಿ 1-1.5% ಬಡ್ಡಿಯನ್ನ ಕಡಿಮೆ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಅಡಮಾನ ರಹಿತ ಸಾಲವನ್ನ RBI ಹೊರಡಿಸಿರುವಂತಹ ಹೊಸ ಅಧಿಸೂಚನೆಯಿಂದ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಡೈಲಿ ನಿಮಗೆ ಅಪ್ಡೇಟ್ಗಳು ಬೇಕು ಅಂತಂದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಆ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ನು ಯಾವ್ದಾದ್ರು ಯೋಜನೆಗಳ ಕುರಿತಾಗಿ ವಿಚಾರಗಳು ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆ ಒಂದು ಯೋಜನೆಯ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ. ನಿಮಗೆ ಆದಷ್ಟು ವಿವರಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.